ಒಂದು ವಾಹನದಲ್ಲಿ ಒಂದು ಆರೋಪಿ, ಉಳಿದ ಆರೋಪಿಗಳು 6 ಜನ ಒಂದೇ ವಾಹನದಲ್ಲಿ. ಸೊ ಬರ್ತಾರೆ, ಸಾಕಷ್ಟು ವಿಚಾರಣೆ ಕೂಡ ಒಂದಿಷ್ಟು ಮಾಡಬೇಕು, ಒಂದು ಕಡೆ ಎಲ್ಲೂ ಕೂಡ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರ್ತಾರೆ. ಇವತ್ತು ಏನಾಗುತ್ತೋ ಏನು ಕಥೆನೋ ಅನ್ನುವಂಥದ್ದು. ಆದರೆ ಅವರ ಕುಟುಂಬ ಆಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು, ಏನು ಕಥೆ ಆಗಬಹುದು ಅಂತ ಕಾಯ್ತಾ ಇದ್ರು. ಸೊ ಇವತ್ತು ರಿಲೀಸ್ ಆಗ್ತಾರ, ಯಾವ ರೀತಿಯಾದಂಥ ಪಟ್ಟಿಗಳನ್ನ ಸಿಗಬಹುದು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಸಹಜವಾಗಿ ಅವರ ಅಭಿಮಾನಿಗಳಿಗೆ ಹೆಂಗೆ ಅಂತಂದ್ರೆ, ಇನ್ನೇನು ನಮ್ಮ ಬಾಸ್ಗೆ ಒಂದಿಷ್ಟು ರಿಲೀಸ್ ಆಗಬಹುದು, ಒಂದು ರೀತಿಯಾಗಿ ಬೇಲ್ ಮೇಲೆ ಮತ್ತೆ ಹೊರಗಡೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅಭಿಮಾನಿಗಳು ಕೂಡ ಬರ್ತಿರ್ತಾರೆ. ನಾವು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಕರೆತಂದಿರುವಂತದ್ದು ಪೊಲೀಸರು. ಇವತ್ತು ಆರೋಪಿ ಪ್ರದೋಷ್ ತಂದೆ ವೈಕುಂಠ ಸಮಾರಾಧನೆ. ಇವತ್ತು ಪ್ರಮುಖವಾಗಿ ಪ್ರದೋಷ್ ಏನಿದ್ದಾನೆ, A14 ಈ ಆರೋಪಿ ಒಂದು ರೀತಿಯಾಗಿ ಮನೆ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ಅವರ ತಂದೆಯವರು ಕೂಡ ಸಾವನ್ನಪ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಅವರ ಪರ ವಕೀಲರು ಒಂದಿಷ್ಟು ಮನವಿ ಮಾಡುವ ಮೂಲಕ ಒಂದಿಷ್ಟು ದಿನಗಳ ಕಾಲ, ಸರಿಸುಮಾರು ಒಂದು 11 ದಿನಗಳ ಕಾಲ ನಮ್ಮ ಕ್ಲೈಂಟ್ಗೆ ಒಂದಿಷ್ಟು ನೀವು ಬೇಲ್ ಭಾಗ್ಯವನ್ನು ಕೊಡಬೇಕು, ಯಾಕಂದರೆ ಮನೆಯಲ್ಲಿರುವಂಥ ಹಿರಿಯ ತಂದೆ ಒಂದಿಷ್ಟು ಸಾವನ್ನಪ್ಪಿದ್ದಾರೆ, ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಮುಗಿಸ್ಬೇಕು, ಆ ದಿನ ಕಾರ್ಯಕ್ರಮಗಳು ಇರ್ತಾವೆ ಎಲ್ಲವೂ ಕೂಡ ಮುಗಿಸ್ಬೇಕು, ಅದಕ್ಕೋಸ್ಕರ 11 ದಿನಗಳ ಕಾರ್ಯ ಮುಗಿಸ್ಬೇಕು, ಇವೆಲ್ಲವೂ ಕೂಡ ಇರುತ್ತೆ, ಅದಕ್ಕೋಸ್ಕರ ಬೇಲನ್ನು ಬಿಡಿದರು. ಅದಾದ ನಂತರ ಪ್ರದೋಷನನ್ನ ಒಂದಿಷ್ಟು ಅಂತ್ಯ ಸಂಸ್ಕಾರಕ್ಕೂ ಕೂಡ ಕಳಿಸುತ್ತೆ ಕಾನೂನು, ಒಂದು ರೀತಿಯಾಗಿ ಕೋರ್ಟ್ನವರು ಕೂಡ ಕಳಿಸ್ತಾರೆ. ಈಗ ತಿಥಿ ಕಾರ್ಯ ಬಿಟ್ಟು ಕೋರ್ಟ್ಗೆ ಹಾಜರಾಗಿದ್ದಂಥ ಪ್ರದೋಷ್ ಇವತ್ತು ಪ್ರಮುಖವಾಗಿ, ಯಾಕಂದ್ರೆ ಎಲ್ಲರೂ ಕೂಡ ಆರೋಪಿಗಳು ಇರಲೇಬೇಕು ಅಂತ ನ್ಯಾಯಾಧೀಶರು ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿರ್ತಾರೆ. ಸೊ ಎಚ್ಚರಿಕೆ ಕೂಡ ಕೊಟ್ಟಿರ್ತಾರೆ ಅವರವರ ವಕೀಲರಿಗೆ. ಎಲ್ಲ ನಿಮ್ಮ ಕ್ಲೈಂಟ್ಗಳು 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ನಲ್ಲಿ ಹಾಜರಿರಬೇಕು, ನನ್ನ ಮುಂದೆ ಹಾಜರಿರಬೇಕು ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಹಾಜರಾಗುವಂತ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ತಿಥಿ ಕಾರ್ಯವನ್ನ ಬಿಟ್ಟು ಕೂಡ ಪ್ರದೋಷ್ A14 ಏನು ಆರೋಪಿ ಇದ್ದಾರೆ ಅವರು ಕೂಡ ಹಾಜರಾಗುವಂತ ಕೆಲಸ ಆಗುತ್ತೆ. ತಂದೆ ಸಾವಿನ ಹಿನ್ನೆಲೆ 1 ತಿಂಗಳ ಜಾಮೀನು ಪಡೆದಿರುವುದು, ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರ ಬಂದಿರುವಂತಹ ಪ್ರದೋಷ್ ಅವರು ಕೂಡ ಇವತ್ತು ಹಾಜರಾಗ್ತಾರೆ. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಆ ಸಂದರ್ಭದಲ್ಲಿ ಏನಾಯ್ತು, ಏನ್ ಕತೆ, ಯಾಕಂದ್ರೆ 2024 ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಜೂನ್ ತಿಂಗಳಲ್ಲಿ ಯಾವ ರೀತಿಯಾಗಿ ಏನ್ ಕತೆ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ನೋಡಿ, 2024 ಜೂನ್ 9ರಂದು ಅಪರಿಚಿತ ದೇಹ ಒಂದ್ ಕಡೆ ಶವ ಪತ್ತೆ ಆಗುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಸೊ ಯಾವಾಗ 2024 ಜೂನ್ 10ಕ್ಕೆ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಶರಣಾಗಿದ್ದಂತ 4 ಯಾಕೆ ಶರಣಾಗ್ತಾರೆ ಅಂತಂದ್ರೆ, ಪ್ರಮುಖವಾಗಿ A4 ರಾಘವೇಂದ್ರ ಆಗಿರ್ಬೋದು, A15 ಕಾರ್ತಿಕ್ ಆಗಿರ್ಬೋದು, A16 ಕೇಶವಮೂರ್ತಿ ಆಗಿರ್ಬೋದು, ನಾವೇ ಈ ವ್ಯಕ್ತಿಯನ್ನ ನಾವು ಸಾಯಿಸಿದ್ದೀವಿ ಅಂತ ಹೇಳ್ತಾರೆ. ಪ್ರಮುಖವಾಗಿ A17 ನಿಖಿಲ್ ನಾಯಕ್ ಕೂಡ ಕಾಮಾಕ್ಷಿ ಠಾಣೆಗೆ ಒಂದ್ ಕಡೆ ಶರಣಾಗ್ತಾನೆ. ಯಾಕೆ ಅಂತಂದಾಗ, ನಮ್ಮ ಒಂದಿಷ್ಟು ಹಣ ಕೊಡಬೇಕಾಗಿತ್ತು, ಹಣ ಕೊಟ್ಟಿದ್ವಿ, ಸೊ ಅದಕ್ಕೆ ನಾವು ಹೊಡೆದ್ವಿ ಅಂತ ಹೇಳ್ತಾರೆ. ಅದಾದ ನಂತರ ಪೊಲೀಸ್ ಇಲಾಖೆ ಸಹಜವಾಗಿ ಒಬ್ಬೊಬ್ಬ ವ್ಯಕ್ತಿಯನ್ನ ಬೇರೆ ಬೇರೆ ರೀತಿಯಾಗಿ ವಿಚಾರಣೆ ಮಾಡುತ್ತೆ. ಯಾಕೆ ಅಂತಂದ್ರೆ 3 ಜನ ಒಂದೇ ಸಂದರ್ಭದಲ್ಲಿ ಒಂದೇ ಪ್ಲೇಸ್ ನಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ 3 ಜನವು ಕೂಡ ಒಂದೇ ಉತ್ತರವನ್ನ ಬರುತ್ತೆ ಅನ್ನುವಂತ ಕಾರಣದಿಂದಾಗಿ ಅದಕ್ಕೋಸ್ಕರ ಈ ನಿಖಿಲ್ ನಾಯಕ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಕೇಶವಮೂರ್ತಿಗೆ 3 ಜನಕ್ಕೂ ಕೂಡ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಪ್ಲೇಸ್ ನಲ್ಲಿ ಒಂದಿಷ್ಟು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ 3 ಜನ ಹೇಳಿಕೆಗಳು ಕೂಡ ಒಂದಿಷ್ಟು ಸಾಮ್ಯತೆ ಇರೋದಿಲ್ಲ. ಮೊದಲನೇದಾಗಿ ನಮ್ಮ ಅತ್ತಿಗೆಯನ್ನ ಒಂದಿಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅನ್ನುವಂತ ಕಾರಣದಿಂದಾಗಿ ಹೇಳ್ತಾರೆ. ಅದಾದ ನಂತರ ಇಲ್ಲ ನಾವು ದುಡ್ಡು ಕೊಟ್ಟಿದ್ವಿ, ನಮ್ಮ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೊಬ್ರು ಬೇರೆ ಬೇರೆ ರೀತಿಯಾದಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಸೊ ಅವಾಗ ಪೊಲೀಸ್ ಅಧಿಕಾರಿಗಳಿಗೆ ಈ ಯಾಕೋ ಕೇಸು ಬೇರೆ ರೀತಿಯಾಗಿ ಇದೆಯಲ್ಲ, ಸೊ ಈ ಅತ್ತೆ ಯಾರು, ಅತ್ತಿಗೆಯನ್ನ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಯಾರ ಅತ್ತಿಗೆ ಅಂತ ಕೇಳಿದಂತ ಸಂದರ್ಭದಲ್ಲಿ ನಿಮ್ಮಣ್ಣ ಯಾರು ಅಂತ ಕೇಳಿದಾಗ ದರ್ಶನ್ ಅವರ ಹೆಸರು ಪ್ರಸ್ತಾಪವನ್ನ ಮಾಡ್ತಾರೆ. ಪ್ರಮುಖವಾಗಿ ಕಾರ್ತಿಕ್ ಆಗಿರ್ಬೋದು, ಕೇಶವಮೂರ್ತಿ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಇವರು ದರ್ಶನ್ ಅವರ ಹೆಸರು ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಒಂದಿಷ್ಟು ಬೇರೆ ರೀತಿಯಾಗಿ ಆಂಗಲ್ ಹೋಗುತ್ತೆ. ಯಾಕೆ ಅಂತಂದ್ರೆ ನೇರವಾಗಿ ಒಬ್ಬ ಸೆಲೆಬ್ರಿಟಿ ಮೇಲೆ ಹೆಸರು ಪ್ರಸ್ತಾಪ ಆಗ್ತಿದ್ದ ಹಾಗೆ ಪೊಲೀಸ್ ಇಲಾಖೆಯು ಕೂಡ ಒಂದಿಷ್ಟು ಗಮನದಲ್ಲಿ ಇಟ್ಟುಕೊಂಡು
ಯಾವ ರೀತಿಯಾಗಿ ತನಿಖೆ ಮಾಡಬೇಕಾ ಬೇಡವಾ, ಯಾಕಂದ್ರೆ ಅದನ್ನ ಸರಿಯಾದಂತ ಇದೆಯಾ ಅಂದ್ರೆ ಮಾಹಿತಿ ಕೇಳಬೇಕಲ್ವಾ. ಸೊ ನೇರ ಹೋಗಿ ನೀವು ಈ ರೀತಿಯಾಗಿ ಮಾಡಿದ್ದೀರಾ, ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ವಿ ಅಂತ ನಾವು ಹೇಳಕ್ ಆಗೋದಿಲ್ಲ. ಪೊಲೀಸ್ ಇಲಾಖೆ ಅದೆಲ್ಲವೂ ಕೂಡ ಬ್ಯಾಕ್ ಪ್ಯಾಕ್ ಅನ್ನ ಇಟ್ಕೊಂಡು, ಯಾರು ಎವಿಡೆನ್ಸ್ ಗಳನ್ನ ಇಟ್ಕೊಂಡು, ಮೊಬೈಲ್ ಟವರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪಟ್ಟಣಗೆರೆ ಶೆಡ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪಟ್ಟಣಗೆರೆ ಶೆಡ್ ನಲ್ಲಿ ಯಾವ ಸಮಯದಲ್ಲಿ ದರ್ಶನ್ ಇದ್ದ, ಪವಿತ್ರ ಗೌಡ ಇದ್ದ, ನಾಗರಾಜ್ ಇದ್ದ, ಲಕ್ಷ್ಮಣ್ ಇದ್ದ, ವಿನಯ್ ಗೌಡ ಇದ್ದ, ರವಿ ಇದ್ದ, ರಾಘವೇಂದ್ರ ಇದ್ದ, ಅದೆಲ್ಲವೂ ಕೂಡ ಅಂತಂದ್ರೆ ಕಂಪ್ಲೀಟ್ ಆದಂತ ಒಂದಿಷ್ಟು ಸ್ಟೋರಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಇದೆಲ್ಲವೂ ಕೂಡ ಬಹಳಷ್ಟು ಬಟಾಬಯಲಾಗುವಂತ ಕೆಲಸ ಆಗುತ್ತೆ. ಅವಾಗ ನೇರವಾಗಿ ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ ಒಂದ್ ಕಡೆ ಆರಾಮಾಗಿ ಜಿಮ್ ಅನ್ನ ಮಾಡ್ತಿರ್ತಾರೆ ಹೋಟೆಲ್ನಲ್ಲಿ. ಜಿಮ್ ಮಾಡ್ಕೊಂಡು ಒಂದಿಷ್ಟು ಇಲ್ಲ ನಿಮ್ಮ ಮೇಲೆ ಈ ರೀತಿ ಆದಂತ ಒಂದಿಷ್ಟು ಆರೋಪ ಅಲಿಗೇಷನ್ ಇದೆ, ಸೊ ಒಂದಿಷ್ಟು ವಿಚಾರಣೆ ಮಾಡಬೇಕಾಗಿದೆ, ಅದಕ್ಕೆ ಸೊ ಬನ್ನಿ ನಾನು ಸ್ನಾನ ಮಾಡ್ತೀನಿ, ಒಂದೆರಡು ನಿಮಿಷ ನಿಂತ್ಕೊಳ್ಳಿ ಇಲ್ಲ ಅಂತ ಕೇಳ್ತಾರೆ. ಸೊ ಆ ಸಂದರ್ಭದಲ್ಲೂ ಕೂಡ ಇಲ್ಲ ನಾನು ಬರ್ತೀನಿ ನಡೀರಿ ನಮ್ಮ ಗಾಡಿಯನ್ನ ತೆಗೆದುಕೊಂಡು, ಈಗ ಹತ್ತಿರ ಇಲ್ವಾ ನಮ್ಮ ಗಾಡಿಯನ್ನ ಅಂತ ಕೇಳಿದಂತ ಸಂದರ್ಭದಲ್ಲಿ ಪೊಲೀಸ್ ಗಾಡಿಯಲ್ಲೇ ಒಂದಿಷ್ಟು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬರ್ತಾರೆ. ಅದೆಲ್ಲವೂ ಕೂಡ ಆದ ನಂತರ ಹಿಂಗೆ ಹೈಪ್ ಆಗೋಗ್ಬಿಡುತ್ತೆ ಅಂತಂದ್ರೆ ಸಹಜವಾಗಿ ದರ್ಶನ್ ಅವರ ಹೆಸರು ಒಂದ್ ಕಡೆ ಪ್ರಸ್ತಾಪ ಆಗ್ತಾ ಇದೆ, ಒಂದಿಷ್ಟು ಕೊಲೆ ಆರೋಪದಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅಂದಾಗ ಇಡೀ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ರೊಚ್ಚಿಗೆದ್ದು ಬಿಡ್ತಾರೆ. ಸೊ ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಹೆಂಗೆ ಅಂತಂದ್ರೆ ಅಭಿಮಾನಿಗಳ ಜನಸಾಗರ, ಅಲ್ಲಿ ಅಭಿಮಾನಿಗಳ ಜನಸಾಗರ, ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಬರ್ತಾರೆ. ಅರೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಕೂಡ ಅಭಿಮಾನಿಗಳು ಬರುವಂತ ಕೆಲಸ ಆಗುತ್ತೆ. ಸೊ ಈ ಹಣಕಾಸಿನ ವಿಷಯಕ್ಕಾಗಿ ಒಂದಿಷ್ಟು ಕೊಲೆ ಮಾಡಿದಾಗಿ ಹೇಳಿದಂತ ಒಂದು ಮಾತುಗಳು, ಪ್ರತ್ಯೇಕ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವಿಭಿನ್ನವಾದ ರೀತಿಯಾದಂತಹ ಹೇಳಿಕೆಗಳು, ಇನ್ನು ಮೃತನ ಹೆಸರು ಬಳಸಿದಂತ ಆಯುಧ, ವಾಹನಗಳು ಹೆಸರು, ಇವೆಲ್ಲವೂ ಕೂಡ ಅಂದ್ರೆ ಸಾಕಷ್ಟು ಗೊಂದಲಕಾರಿಯಾಗಿತ್ತು ಆ ಹೇಳಿಕೆ. ಅಂದ್ರೆ ವ್ಯತಿರಿಕ್ತ ಹೇಳಿಕೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇವರ ಬೆನ್ನಲ್ಲೇ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗ್ಬಿಡುತ್ತೆ. ಸೊ ಈಗ ಅದಾದ ನಂತರ ಈಗ ರೇಣುಕಾಸ್ವಾಮಿ ಕಿಡ್ನಾಪ್ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಒಂದಿಷ್ಟು ಉಲ್ಲೇಖ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ 3/6/2024 ಡ್ರಾಪ್ ಮೀ ಯುವರ್ ನಂಬರ್ ಅನ್ನುವಂಥದ್ದು, ಅಂತಂದ್ರೆ ಈ ಪವನ್ ಏನಿದ್ದಾನಲ್ಲ A3 ಪವನ್, ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ. ಸೊ ಅವನೇನ್ ಮಾಡ್ಬಿಡ್ತಾನೆ, ಹಿಂಗಾದ್ರೂ ಮಾಡಿ ಇವನನ್ನ ಕರೆಸ್ಬೇಕು, ಇವನು ಏನು ಬಯಲಾಟ ಮಾಡ್ತಾ ಇದ್ದಾನೆ, ಇವನೇನು ಕೆಟ್ಟದಾಗ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನಲ್ಲ, ಇವನ್ನ ಫೋನ್ ಮೂಲಕ ಇವನ್ನ ಕಿಡ್ನಾಪ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಅವಾಗ ಡ್ರಾಪ್ ಮೀ ಯುವರ್ ನಂಬರ್ ಅನ್ನುವಂಥದ್ದು ನಂಬರ್ ಕಳಿಸ್ತಾರೆ. ನೋಡಿ ನಿನ್ನ ನಂಬರ್ ಕೊಡು ಅಂತ ಪವಿತ್ರ ಗೌಡ ಕೇಳಿದ ಹಾಗೆ ಒಂದಿಷ್ಟು ರೇಣುಕಾಸ್ವಾಮಿಯು ಕೂಡ ಪವನ್ ನಂಬರ್ನ ತನ್ನ ನಂಬರ್ ಅಂತ ಒಂದ್ ಕಡೆ ಪವಿತ್ರ ಗೌಡ ನೀಡ್ತಾರೆ. ಅವೆಲ್ಲವೂ ಕೂಡ ಆದ ನಂತರ 5/6/2024 ಫೋನ್ ನಲ್ಲಿ ನಂಬಿಕೆ ಬರುವಂತೆ ಪವಿತ್ರ ಒಂದಿಷ್ಟು ಮಾತುಕತೆಯನ್ನು ಆರಂಭ ಮಾಡ್ತಾರೆ. ವಾಟ್ಸಪ್ ಮೆಸೇಜ್ ಕಳಿಸಿ ಪವಿತ್ರ ಗೌಡ ಒಂದಿಷ್ಟು ಪ್ರೇರಣೆ ಮಾಡುವಂತ ರೀತಿಯಾಗಿ, ಪ್ರೇರೇಪಿಸುವಂತ ರೀತಿಯಾಗಿ ಮಾಡ್ತಾರೆ. ಸೊ 6/6/2024 A10 ವಿನಯ್ಗೆ ಕರೆ ಮಾಡಿ ಪವನ್ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾರೆ. ಪ್ರಮುಖವಾಗಿ ವಿನಯ್ ಯಾರು ಅಂತಂದ್ರೆ ಇದು RR ನಗರದಲ್ಲಿ ಇರುವಂತ ಸೊ ಒಂದು ತನ್ನದೇ ಆದಂತ ರೆಸ್ಟೋರೆಂಟ್ ಅನ್ನ ಕಟ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಂತ ಈ ವಿನಯ್ ಗೌಡ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದಾನೆ. ಸೊ ವಿನಯ್ಗೆ ಈ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ A4 ರಾಘವೇಂದ್ರನ್ಗೆ ಕರೆ ಮಾಡ್ತಾರೆ. A6 ಜಗದೀಶು, A7 ಮನು ಜೊತೆ ಒಂದಿಷ್ಟು ಹುಡುಕಾಟ ಆರಂಭ ಮಾಡ್ತಾರೆ. ಈ A4 ರಾಘವೇಂದ್ರ ಯಾರು ಅಂತಂದ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಸೊ ಈ ಕಿಡ್ನಾಪ್ ಯಾವ ರೀತಿಯಾಗಿ ಮಾಡಬೇಕು, ಏನ್ ಕತೆ, ಅದೆಲ್ಲವೂ ಕೂಡ ಒಂದು ರೀತಿಯಾದಂತ ಸ್ಟೋರಿ ಓಪನ್ ಆಗ್ಬಿಡುತ್ತೆ ಅಲ್ಲಿ.